ನವೋದಯ ಜವಾಹರ್ ಸಮಿತಿಯ ವೆಬ್ಸೈಟ್ಗೆ ಲಾಗಿನ್ ಆಗಿ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಕ್ಲಿಕ್ ಹಿಯರ್ ಟು ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 6 ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 ವೆಬ್ಸೈಟ್ ತೆರೆದುಕೊಳ್ಳುತ್ತದೆ. ಕ್ಯಾಂಡಿಡೇಟ್ ಆಸ್ ಆಲ್ರೆಡಿ ಪಾಸ್ಡ್ 5 ಅದನ್ನು ನೋ ಸೆಲೆಕ್ಟ್ ಮಾಡಿ. ದ ಕ್ಯಾಂಡಿಡೇಟ್ ಆಸ್ ಅಪ್ಲೈಡ್ ಇನ್ JNVST ಅರ್ಲಿಯರ್ ಇದನ್ನು ನೋ ಸೆಲೆಕ್ಟ್ ಮಾಡಿ. ಉಳಿದವನ್ನು ಎಸ್ ಎಂದು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಆಧಾರ್ ನಂಬರನ್ನು ನಮೂದಿಸಿ ಸಬ್ಮಿಟ್ ಕೊಡಿ. ನಂತರ ನೀವು ಲಾಗಿನ್ ಆದ ನಿಮ್ಮ ಆಧಾರ್ ನೋಂದಣಿಯಾಗಿರುವ ಫೋನ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ತೆರೆದುಕೊಳ್ಳುತ್ತದೆ. ಈಗ ನಿಧಾನಕ್ಕೆ ಎರಡೆರಡು ಬಾರಿ ಓದುತ್ತಾ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುತ್ತಾ ಹೋಗಬೇಕು. ನೀವು ಕರ್ನಾಟಕದವರಾಗಿದ್ದರೆ ನಿಮ್ಮ ಸ್ಟೇಟ್ ಕರ್ನಾಟಕ ಎಂದು ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಎಂದು ಸೆಲೆಕ್ಟ್ ಮಾಡಿ. ನೀವು ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಿ ಸೆಲೆಕ್ಟ್ ಮಾಡಿ. ಅಭ್ಯರ್ಥಿ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕು. ನಂತರ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ, ತಾಯಿಯ ಹೆಸರು, ತಂದೆಯ ಹೆಸರು, ನ್ಯಾಷನಾಲಿಟಿ, ಐಡೆಂಟಿಟಿ ಮಾಸ್ ಕಾರ್ಡ್ ನಿಲ್, ಜೆಂಡರ್ ಮೇಲ್, ಕ್ಯಾಟಗರಿ ಜನರಲ್ ಅಥವಾ ನಿಮ್ಮ ಯಾವ ಕ್ಯಾಟಗರಿಗೆ ಬರ್ತೀರೋ ಅದು, ಅಡ್ರೆಸ್ನ ಎಂಟರ್ ಮಾಡಬೇಕು. ಹಾಗೆ ಊರಿನ ಪಿನ್ ಕೋಡನ್ನು ಎಂಟರ್ ಮಾಡಬೇಕು. ಯಾವ ಮೀಡಿಯಂನಲ್ಲಿ ಎಕ್ಸಾಮ್ ತಗೋತೀರಾ ಅದನ್ನು ಎಂಟರ್ ಮಾಡಬೇಕು. ಮತ್ತು ರಿಲಿಜಿಯನ್ ಹಿಂದೂ, ಕ್ರಿಶ್ಚಿಯನ್ ಆರ್ ಮುಸ್ಲಿಂ, ಬುದ್ಧಿಸ್ ಯಾವುದು ನಿಮ್ಮ ರಿಲಿಜಿಯನ್ ಅದನ್ನು ಎಂಟರ್ ಮಾಡಬೇಕು. ನಂತರ ಆಧಾರ್ ಕಾರ್ಡು, ಸ್ಕೂಲ್ನಲ್ಲಿ ಕೊಟ್ಟಿರುವ ಪರ್ಮನೆಂಟ್ ಎಜುಕೇಷನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ನಂತರ ಆ್ಯನ್ಯುವಲ್ ಇನ್ಕಮನ್ನು ಎಂಟರ್ ಮಾಡಿ. ಹಾಗೆ ಸ್ಕ್ರೋಲ್ ಮಾಡಿ ಕೆಳಗೆ ಬಂದರೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾವ ಸ್ಟೇಟು, ಡಿಸ್ಟಿಕ್ಕು, ಯಾವ ಬ್ಲಾಕ್ನವರು, ಯಾವ ವಿಲೇಜು, ಹಾಗೆ ನಿಮ್ಮ ಸ್ಕೂಲನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮದು ರೆಕಗ್ನೈಸ್ಡ್ ಸ್ಕೂಲಾ ಅಥವಾ ಅಲ್ವಾ ಅನ್ನೋದು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಸ್ಕೂಲ್ ಇರುವ ಲೊಕೇಶನ್ ಕೂಡ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಹಾಗೆ ಸ್ಕ್ರೋಲ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನೀವು ಅಭ್ಯರ್ಥಿಯ ಫೋಟೋ, ಅಭ್ಯರ್ಥಿಯ ಸಹಿ, ಪೋಷಕರ ಸಹಿ ಹಾಗೂ ಸ್ಟಡಿ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕು. ಮೊದಲೇ ಇವುಗಳನ್ನು JPEG ಫಾರ್ಮ್ಯಾಟ್ನಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರಿವ್ಯೂ ಅನ್ನು ಚೆಕ್ ಮಾಡಬೇಕು. ಎಲ್ಲ ಸರಿ ಇದೆ ಅಂತ ನಿಮ್ಗೆ ಅನ್ನಿಸಿದ್ರೆ ಫೈನಲ್ ಸಬ್ಮಿಟ್ ಕೊಡಬೇಕು. ನೀವು ಸಬ್ಮಿಟ್ ಮಾಡಿದ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದ್ದು ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಿಗುತ್ತೆ. ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ನೀವು ಪ್ರಿಂಟ್ ಮಾಡ್ಕೋಬಹುದು.